ವೆಲ್ಕಮ್ ಬ್ಯಾಕ್ ಟು ಮೈ ನುಡಿ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಗ್ರೇಡ್ 4 ಸವಿ ಕನ್ನಡ ಟೆಕ್ಸ್ಟ್ ಬುಕ್ಕಿನ ಪಾಠ 3 ವೀರಮಾತೆ ಜೀಜಾಬಾಯಿ ಪಾಠವನ್ನು ಎಕ್ಸ್ಪ್ಲೈನ್ ಮಾಡುತ್ತಿದ್ದೇನೆ. ಇನ್ ಟುಡೇಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿ ಚಾಪ್ಟರ್ ಫ್ರಮ್ ಗ್ರೇಡ್ 4 ಸವಿ ಕನ್ನಡ ಟೆಕ್ಸ್ಟ್ ಬುಕ್ ಚಾಪ್ಟರ್ 3. The chapter name is ವೀರಮಾತೆ ಜೀಜಾಬಾಯಿ ಅಂತ. ವೀರಮಾತೆ ಜೀಜಾಬಾಯಿ ಒಬ್ಬರು ಫ್ರೀಡಮ್ ಫೈಟರ್. ಅವರ ಬಗ್ಗೆ ಈ ಪಾಠದಲ್ಲಿ ಹೇಳಿದ್ದಾರೆ. ಅವರ ಬಗ್ಗೆ ಈ ಪಾಠದಲ್ಲಿ ಎಕ್ಸ್ಪ್ಲನೇಷನ್ ಉಂಟು. ಹೇಗೆ ಅವರು ತನ್ನ ಜೀವನವನ್ನು ತಮ್ಮ ನಾಡಿಗೋಸ್ಕರ ಮಾಡಿದರು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಹಿಯರ್ ಫಸ್ಟ್ ದೇರ್ ಆರ್ ಸಮ್ ಪಿಕ್ಚರ್ಸ್ ಹಿಯರ್. ಇಲ್ಲಿ ಕೆಲವು ಫ್ರೀಡಮ್ ಫೈಟರ್ಸ್ ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಅವರ ಹೆಸರುಗಳನ್ನು ನಾನು ಓದ್ತೇನೆ. ಐ ವಿಲ್ ರೀಡ್ ದ ನೇಮ್ ಆಫ್ ದಿಸ್ ಪಿಕ್ಚರ್ಸ್. ಫಸ್ಟ್ ಪಿಕ್ಚರ್ ಇಸ್ ಚೆನ್ನಭೈರಾದೇವಿ ಅಂತ. ಚೆನ್ನಭೈರಾದೇವಿ. ನೆಕ್ಸ್ಟ್ ಬೆಳವಡಿ ಮಲ್ಲಮ್ಮ. ನೆಕ್ಸ್ಟ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಡೌನ್ ಕಿತ್ತೂರು ರಾಣಿ ಚೆನ್ನಮ್ಮ. ನೆಕ್ಸ್ಟ್ ರಾಣಿ ಅಬ್ಬಕ್ಕ. ಲಾಸ್ಟ್ ಇದು ಕೆಳದಿ ಚೆನ್ನಮ್ಮ ಅಂತ. ಇವೆಲ್ಲ ಲೇಡೀಸ್, ಎಸ್ಪೆಷಲಿ ಮಹಿಳೆಯರ ಬಗ್ಗೆನೆ ಇಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಓಕೆ, ನಾನು ಈಗ ಎಕ್ಸ್ಪ್ಲನೇಷನ್ ಮಾಡ್ತೇನೆ ಈ ಚಾಪ್ಟರ್ದು. ಲೆಟ್ಸ್ ಸ್ಟಾರ್ಟ್ ನೌ. ಫಸ್ಟ್ ಪ್ಯಾರಾ ಓದ್ತೇನೆ ಇಲ್ಲಿ ತನಕ. ಮಾತಾಜಿಯವರಿಗೆ ತನ್ನ ಪ್ರಣಾಮಗಳು. ಚಿಗುರು ಮೀಸೆಯ ವೀರ ಬಾಲಕ ನಮ್ರತೆಯಿಂದ ನುಡಿದನು. ಹುಸಿನಗೆ ಬೀರುತ್ತ ಅವನ ತಾಯಿ, ಬಾ ಕಂದ ಇಲ್ಲಿ ಕುಳಿತುಕೋ. ಆಗಲಿ ತಾಯಿ ಎಂದು ಬಾಲಕ ಕುಳಿತುಕೊಂಡನು. ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಅಂದರೆ ನಮಸ್ಕಾರಗಳು. ಓಕೆ, ಮಾತಾಜಿಯವರಿಗೆ ತನ್ನ ತಾಯಿಗೆ ನಮಸ್ಕಾರಗಳು ಅಂತ ಹೇಳಿ ಚಿಗುರು ಮೀಸೆಯ ವೀರ ಬಾಲಕ ಅಂದ್ರೆ ಬ್ರೇವ್ ಬಾಯ್ ನಮ್ರತೆಯಿಂದ ನುಡಿದನು. ರೆಸ್ಪೆಕ್ಟ್ಫುಲಿ ಹಿ ಸೆಡ್ ದಟ್ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಹುಸಿನಗೆ ಬೀರುತ್ತ ಅವನ ತಾಯಿ. ಹುಸಿನಗೆ ಬೀರುತ್ತ ಅಂದ್ರೆ ಶಿ ಸ್ಮೈಲ್ ಜೆಂಟ್ಲಿ. ಹುಸಿನಗೆ ಅಂದ್ರೆ ಜೆಂಟ್ಲಿ ಶಿ ಸ್ಮೈಲ್. ಅವರು ನಗಾಡುತ್ತಾ ಬಾ ಕಂದ ಇಲ್ಲಿ ಕುಳಿತುಕೋ ಎಂದು ಕರೀತಾರೆ. ಕಮ್ ಮೈ ಚೈಲ್ಡ್ ಸಿಟ್ ಹಿಯರ್. ದಟ್ ಹಿಸ್ ಮದರ್ ಸೆಡ್ ಹಿಮ್ ಟು ಕಮ್ ಅಂಡ್ ಸಿಟ್. ಆಗಲಿ ತಾಯಿ ಎಂದು ಬಾಲಕ ಕುಳಿತುಕೊಂಡನು. ಆಗಲಿ ತಾಯಿ ಅಂದ್ರೆ ಓಕೆ, ಆಲ್ ರೈಟ್ ಮದರ್, ಐ ವಿಲ್ ಸಿಟ್. ಅಂಡ್ ಹಿ ಸ್ಯಾಟ್ ಡೌನ್. ನಾವು ನೆಕ್ಸ್ಟ್ ಪ್ಯಾರಾ. ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದನು ಬಾಲಕ. ನಾನು ಕೇಳಿದ್ದನ್ನು ಕೊಡುವೆಯ ಮಗನೇ ಎಂದು ತಾಯಿ ಅಭಿಮಾನದಿಂದ ನುಡಿದಳು. ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು? ಯಾಕೆ ನನ್ನನ್ನು ಕರೆಸಿದ್ದು? ಕಾರಣವನ್ನು ಹೇಳುತ್ತೀರಾ ಅಂತ ಬಾಲಕ ತನ್ನ ತಾಯಿ ಹತ್ರ ಕೇಳುತ್ತಾನೆ. Mother, why did you call me? What do you need from me, mother? Asked that boy. ಅದಕ್ಕೆ ತಾಯಿ ಪ್ರತ್ಯುತ್ತರ ಕೊಟ್ಟು, ನಾನು ಕೇಳಿದ್ದನ್ನು ಕೊಡುವೆಯ ಮಗನೇ ಎಂದು ಅಭಿಮಾನದಿಂದ ಕೇಳುತ್ತಾಳೆ. Will you give me what I asked, my son? The mother asked with pride. Abhimana is pride. She proudly asked him, will you give me what I asked, my son? ನೆಕ್ಸ್ಟ್, ಆಗಲಿ ಮಾತಾಜಿ, ಭವಾನಿ ತಾಯಿಯ ಮೇಲೆ ಆಣೆ, ನೀನು ಕೇಳಿದ್ದನ್ನು ಕೊಡುವೆ ಎಂದನು ಮಗ. ಆಗಲಿ ಮಾತಾಜಿ, ಓಕೆ ಮದರ್, ಭವಾನಿ ತಾಯಿಯ ಮೇಲೆ ಆಣೆ. ಐ ಸ್ವೇರ್ ಬೈ ಮದರ್ ಭವಾನಿ. ಆಣೆ ಮೀನ್ಸ್ ಸ್ವೇರ್. ಹಿ ಸ್ವೇರ್ ಟು ಮದರ್ ಭವಾನಿ. ನೀನು ಕೇಳಿದ್ದನ್ನು ಕೊಡುವೆ ಎಂದನು ಮಗ. ಐ ವಿಲ್ ಗಿವ್ ಯು ವಾಟ್ ಎವರ್ ಯು ಆಸ್ಕ್, ಸೆಡ್ ದಿ ಸನ್.
ತಾಯಿ ಮನಸ್ಸಿನಲ್ಲೇ ಯೋಚಿಸುತ್ತಾ, ಕುಮಾರ ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನು ಕೊಡಬೇಕು ಎಂದಳು. ಸೊ ಅವರು ತನ್ನ ಮನಸ್ಸಿನಲ್ಲೇ ಯೋಚಿಸಿದರು that thinking in her mind that ಕುಮಾರ ಮೀನ್ಸ್ ಸನ್ ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನು ಕೊಡಬೇಕು. ಯು ಮಸ್ಟ್ ಗಿವ್ ಮೀ ವಾಟ್ ಐ ಆಸ್ಕ್ ಅಕಾರ್ಡಿಂಗ್ ಟು ದ ವರ್ಡ್ that he have spoken. ಕೇಳು ತಾಯಿ, ಅಗತ್ಯವಾಗಿ ನೀಡುತ್ತೇನೆ ಎಂದನು ಮಗ ಸಂತೋಷದಿಂದ. ಕೇಳು ತಾಯಿ, ಅಗತ್ಯವಾಗಿ ನೀಡುತ್ತೇನೆ ಅಂದರೆ ಆಸ್ಕ್ ಮದರ್, ಐ ವಿಲ್ ಡೆಫಿನೆಟ್ಲಿ ಗಿವ್ ಇಟ್ ಟು ಯು ಅಂತ ಮಗ ರಿಪ್ಲೈ ಮಾಡ್ತಾನೆ. ಅದು ಸಹ ಸಂತೋಷದಿಂದ. ಸಂತೋಷ ಮೀನ್ಸ್ ಹ್ಯಾಪಿಲಿ ಹಿ ರಿಪ್ಲೈ ಟು ಹಿಸ್ ಮದರ್. ನಾನು ಧನ್ಯ ಕಂದ, ಈಗ ಹೇಳುವೆನು ಕೇಳು. ಐ ಆಮ್ ಬ್ಲೆಸ್ಸೆಡ್. ನಾನು ಧನ್ಯ ಅಂದ್ರೆ ಐ ಆಮ್ ಬ್ಲೆಸ್ಸೆಡ್. ಈಗ ಹೇಳುವೆನು ಕೇಳು. ನಾವು ಲಿಸನ್ ಟು ವಾಟ್ ಐ ಸೇ. ಕೊಂಡಾನ ದುರ್ಗವು ಮೊಘಲರ ವಶದಲ್ಲಿದೆ. ಕೊಂಡಾನ ದುರ್ಗ ಮೀನ್ಸ್ ಫೋರ್ಟ್ ನೇಮ್ ಈಸ್ ಕೊಂಡಾನ ದುರ್ಗ. ಮೊಘಲರ ವಶದಲ್ಲಿದೆ ಈಸ್ ಅಂಡರ್ ದಿ ಪೊಸೆಷನ್ ಆಫ್ ದಿ ಮುಗಲ್ಸ್. ಮೊಘಲರ ವಶದಲ್ಲಿದೆ. ಅದನ್ನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಎಂದಳು ಹೆಮ್ಮೆಯಿಂದ ಮಗನನ್ನು ನೋಡುತ್ತಾ ತಾಯಿ. ಏನಂತ ಕೇಳುತ್ತಾಳೆ ಅವಳು ತನ್ನ ಮಗನ ಹತ್ರ? ಏನ್ ಹೇಳ್ತಾಳೆ? ಅದನ್ನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು. ಯು ಮಸ್ಟ್ ವಿನ್ ಇಟ್ ಅಂಡ್ ಗಿವ್ ಇಟ್ ಟು ಮೀ ಆಸ್ ಅ ಗಿಫ್ಟ್. ಬಹುಮಾನ ಮೀನ್ಸ್ ಗಿಫ್ಟ್. ಗೆದ್ದು ಮೀನ್ಸ್ ವಿನ್. ಹಿ ಶುಡ್ ವಿನ್ ಇಟ್ ಅಂಡ್ ಗಿವ್ ಇಟ್ ಟು ಮೀ ಆಸ್ ಅ ಗಿಫ್ಟ್ ಸೆಡ್ ದಿ ಮದರ್ ಎಂದು ಹೆಮ್ಮೆಯಿಂದ ಮಗನನ್ನು ನೋಡುತ್ತಾ ತಾಯಿ. said the mother looking at her son with pride. ಹೆಮ್ಮೆ is also pride. Now next para. ಈ ರೀತಿ ಸಂಭಾಷಣೆ ನಡೆಸಿದ ತಾಯಿ ಮಗ ಯಾರು ಗೊತ್ತೇ? Do you know who the mother and the son who had this conversation here? ಸಂಭಾಷಣೆ means conversation. ತಾಯಿ ಮಗ, mother and son. Here you know who is that person, mother and son? ಇವರೇ ಭಾರತದ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ವೀರಮಾತೆ ಜೀಜಾಬಾಯಿ ಹಾಗೂ ಅವಳ ಪುತ್ರ. ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣವಾದ ಛತ್ರಪತಿ ಶಿವಾಜಿ. ಇವರೇ ಭಾರತದ ಇತಿಹಾಸದಲ್ಲಿ ದೇ ಆರ್ ದಿ ವೀರಮಾತಾ ಜಿಜಾಬಿ who has earned a permanent place in Indian history. ಇತಿಹಾಸ, ಭಾರತದ ಇತಿಹಾಸ ಅಂದ್ರೆ ಇಂಡಿಯನ್ ಹಿಸ್ಟ್ರಿಯಲ್ಲೇ ಅವರು ಪರ್ಮನೆಂಟ್ ಪ್ಲೇಸ್ ಅನ್ನು, ಶಾಶ್ವತ ಸ್ಥಾನವನ್ನು ಪಡೆದಿರುವವರು. ಯಾರು? ವೀರಮಾತೆ ಜೀಜಾಬಾಯಿ ಅಂಡ್ ಅವಳ ಪುತ್ರ. ಮರಾಠ ಸಾಮ್ರಾಜ್ಯದ ಅವರು. ಯಾವ ಸಾಮ್ರಾಜ್ಯದವರು? ದೇ ಬಿಲಾಂಗ್ ಟು ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣವಾದರು. or the rise of the Maratha Empire. ಸಾಮ್ರಾಜ್ಯ means empire. And name is Chhatrapati Shivaji. Next para. ಜೀಜಾಬಾಯಿ ಕ್ರಿಸ್ತ ಶಕ 1594ರಲ್ಲಿ ಲಖೂಜಿ ಜಾದವರಾವ್ ಅವರ ಮಗಳಾಗಿ ಜನಿಸಿದಳು. When did Jijabai was born? She was born in 1598 as the daughter of Lakhuji Jadavarao. Lakhuji Jadavarao is the father of Jijabai. ಕ್ರಿಸ್ತ ಶಕ 1603ರಲ್ಲಿ ಶಹಾಜಿಯನ್ನು ವಿವಾಹವಾದಳು. ಅಂಡ್ ಇನ್ 1603ಯಲ್ಲಿ ಶಹಾಜಿಯನ್ನು ವಿವಾಹವಾದಳು. ಶಿ ಮ್ಯಾರಿಡ್ ಶಹಾಜಿ. ಶಹಾಜಿಯು ಬಿಜಾಪುರದ ಆದಿಲ್ ಶಾಹಿಯಲ್ಲಿ ಉದ್ಯೋಗ ಮಾಡುತ್ತಿದ್ದನು. He was working where Shahaji was working in the Adil Shahi in Bijapura.
ಕ್ರಿಸ್ತ ಶಕ 627ರಲ್ಲಿ ಅಲ್ವಾ, 627ರಲ್ಲಿ ಶಿವನೇರಿ ದುರ್ಗದಲ್ಲಿ ಈ ದಂಪತಿಗಳ ಮಗನಾಗಿ ಶಿವಾಜಿಯು ಜನಿಸಿದನು. 1627ರಲ್ಲಿ 1627 ಶಿವನೇರಿ ದುರ್ಗದಲ್ಲಿ ಈ ದಂಪತಿಗಳಿಗೆ ಮಗನಾಗಿ ಶಿವಾಜಿಯು ಜನಿಸಿದನು. ವೆನ್ ಡಿಡ್ ಶಿವಾಜಿ ಬಾರ್ನ್? ಯಾರಿಗೆ ಮಗನಾಗಿ, ಎಲ್ಲಿ? ವೇರ್ ಹಿ ಬಾರ್ನ್? ಶಿವನೇರಿ ದುರ್ಗ. ದ ಪ್ಲೇಸ್ ನೇಮ್ ಈಸ್ ಶಿವನೇರಿ ದುರ್ಗ. ಶಹಾಜಿಯು ಮಗ ಶಿವಾಜಿಯನ್ನು ಗುರುವಾದ ದಾದಾಜಿ ಕೊಂಡ ದೇವನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿದನು. ಶಹಾಜಿಯು ಮಗ ಶಿವಾಜಿಯನ್ನು Shahaji sent his son Shivaji to Dadaji Konda Devanalli for education. He sent him for education. Where? To his guru, his master Dadaji Konda Deva. ಗುರು ದಾದಾಜಿ ಕೊಂಡ ದೇವನು ಶಿವಾಜಿಗೆ ಕತ್ತಿವರಸೆ, ಕುದುರೆ ಸವಾರಿ ಮುಂತಾದ ಯುದ್ಧ ಕಲೆಗಳನ್ನು ಕಲಿಸಿದ್ದನು. ಗುರು ದಾದಾಜಿ ಕೊಂಡದೇವನು taught Shivaji martial arts like sword fighting, ಕತ್ತಿವರಸೆ, ಕುದುರೆ ಸವಾರಿ, ಹಾರ್ಸ್ ರೈಡಿಂಗ್ ಮುಂತಾದ ಯುದ್ಧಗಳನ್ನು he taught him. ಲಾಸ್ಟ್ ಲೈನ್. ಶಹಾಜಿ ಅನಿವಾರ್ಯವಾಗಿ ತನ್ನಿಂದ ದೂರವಾದಾಗ ಜೀಜಾಬಾಯಿ ಬಹಳ ನೊಂದುಕೊಂಡಳು. When Shahaji was separated, he stayed away from Jijabai, right? So she felt very sad. ನೊಂದುಕೊಂಡಳು means very sad. ಆದರೂ ಎದೆಗುಂದದೆ ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸಿದಳು. Yet without losing heart, ಎದೆಗುಂದದೆ, without losing her heart, ಸ್ವತಂತ್ರವಾಗಿ she started to live independently. Okay, swatantra means independent. She started to live independently. ವೀರ ಯೋಧನನ್ನಾಗಿ ಬೆಳೆಸುವ ಹೊಂಗನಸಿನೊಂದಿಗೆ ಪುಣೆಗೆ ಬಂದು ಅವನೊಂದಿಗೆ ನೆಲೆಸಿದಳು. Jijabi came to Pune with a dream of raising her son to be a brave hero. Veera Yoda means brave hero. For raising his son, she came to Pune and lived there with him. Okay. Jijabai ಚಾಣಾಕ್ಷ ಹೆಣ್ಣು ಮಗಳು. Jijabai was a shrewd woman. ಅವರು ತುಂಬಾ ಚಾಣಾಕ್ಷವಾಗಿದ್ದಳು, ತುಂಬಾ ಅಂದ್ರೆ ಬುದ್ಧಿವಂತಳಾಗಿದ್ದಳು, ಹೆಣ್ಣು ಮಗಳಾಗಿದ್ದಳು. ಕೇವಲ ಓರ್ವ ಸಾಮಾನ್ಯ ಮಹಿಳೆಯಂತೆ ಬದುಕಿನ ಆಗು ಹೋಗುಗಳನ್ನು ನೆನೆದು ದುಃಖಿಸುವ ಹೆಣ್ಣಾಗಿರಲಿಲ್ಲ. ಅವಳು ಒಂದು ಸಾಮಾನ್ಯ ಮಹಿಳೆಯಂತೆ ಅಂದ್ರೆ ಆರ್ಡಿನರಿ ವುಮನ್ would sit and grieve over the ups and downs of life. She was not like an ordinary woman who would sit and grieve over the ups and downs of life. She was not like that lady. ಅಖಂಡ ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನು ಕೊನೆಗೊಳಿಸಲು ಪಣ ತೊಟ್ಟಳು. She resolved to end the Mughal rule across undivided India. ಪಣ ತೊಟ್ಟಳು ಅವಳು. ಏನು? ಅದು ಅವರ ರೂಲ್ಸ್ ಅನ್ನು, ಆಳ್ವಿಕೆಯನ್ನು ಟು ಎಂಡ್ ಮಾಡಲಿಕ್ಕೆ ಅವಳು ಪಣ ತೊಟ್ಟಳು. ಭಾರತದಾದ್ಯಂತ ಮರಾಠ ಸಾಮ್ರಾಜ್ಯದ ವಿಜಯ ಪತಾಕೆಯನ್ನು ಹಾರಿಸಬೇಕು ಎಂದು ತೀರ್ಮಾನಿಸಿದಳು. ಭಾರತದಾದ್ಯಂತ she decided that the victory flag of the Maratha Empire must fly high.
Fly high. Vijaya Patake means victory flag. ಪರಕೀಯರ ಗುಲಾಮಗಿರಿಯಿಂದ ಹೊರಬಂದು ಸ್ವತಂತ್ರವಾಗಿ ಬಾಳಬೇಕೆಂದು ನಿರ್ಧರಿಸಿದಳು. ಪರಕೀಯರು ಅಂದ್ರೆ ಫಾರಿನ್ ಪೀಪಲ್. She decided that she must break free from the foreign people and foreign slavery ಅಂದ್ರೆ ಗುಲಾಮಗಿರಿ slavery, to come out from it and to live independently. She decided to live independently. ನೆಕ್ಸ್ಟ್ ಪ್ಯಾರ. ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ, ಮಹಾಭಾರತ ಮುಂತಾದ ಪುರಾಣ ಪುಣ್ಯ ಕಥೆಗಳನ್ನು ಹೇಳುತ್ತಿದ್ದಳು. ಜೀಜಾಬಿ ಏನು ಮಾಡ್ತಿದ್ದಳು? ಶಿವಾಜಿಗೆ ಡೈಲಿ ಶಿ ಯೂಸ್ ಟು ನರೇಟ್ ರಾಮಾಯಣ, ಮಹಾಭಾರತ, ಪುರಾಣ ಪುಣ್ಯ ಕಥೆಗಳನ್ನು, mythological stories. She was narrating daily which stories? Mythological stories like Ramayana, Mahabharata to Shivaji. ನ್ಯಾಯ, ನೀತಿ, ಸ್ತ್ರೀಯರಲ್ಲಿ ಗೌರವ, ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಚಿಕ್ಕಂದಿನಿಂದಲೇ ಮಗನಲ್ಲಿ ಬೆಳೆಸಿದಳು. ನ್ಯಾಯ, ನೀತಿ means from childhood she educated his child about ನ್ಯಾಯ, ನೀತಿ, justice, ನ್ಯಾಯ, ನೀತಿ, quality, morality, respect for women, and kasta sahishnate, single minded dedication, everything she taught his son. ಶಿವಾಜಿಗೆ ವೀರ ಪುರುಷರ ಕಥೆಗಳನ್ನು ಕೇಳುವ, ಸಾಹಸಿ ಕೆಲಸಗಳನ್ನು ಮಾಡುವ ಆದರ್ಶಗಳನ್ನು ಬಾಲ್ಯದಿಂದಲೇ ಬಿತ್ತಿದಳು. ಬಿತ್ತಿದಳು ಅಂದ್ರೆ she sowed the ideals of listening to stories, ಕೇಳುವ ವೀರ ಪುರುಷರ brave man stories, okay, and performing courageous deeds, ಸಾಹಸ ಕೆಲಸಗಳನ್ನು ಮಾಡುವ ಆದರ್ಶಗಳನ್ನು ಬಾಲ್ಯದಿಂದಲೇ ಬಿತ್ತಿದಳು. From childhood only she taught her everything. ಹೀಗೆ ಜೀಜಾಬಾಯಿ ಮಗನಲ್ಲಿ ಧೈರ್ಯ, ಸ್ವಾಭಿಮಾನ, ಸಾಹಸ, ಸೇವೆ, ತ್ಯಾಗ ಮುಂತಾದ ಮೌಲ್ಯಗಳನ್ನು ಬಾಲ್ಯದಲ್ಲಿಯೇ ತುಂಬಿದಳು. ಬಾಲ್ಯದಿಂದಲೇ ಅಂದ್ರೆ ಫ್ರಮ್ ಚೈಲ್ಡ್ಹುಡ್ ಓನ್ಲಿ ಶಿ ಟಾಟ್ ಹಿಮ್ ಎವ್ರಿಥಿಂಗ್ ಲೈಕ್ ಕರೇಜ್, ಸೆಲ್ಫ್ ರೆಸ್ಪೆಕ್ಟ್, ಅಡ್ವೆಂಚರ್, ಸರ್ವಿಸ್ ಅಂಡ್ ಸ್ಯಾಕ್ರಿಫೈಸ್ ಟು ಹರ್ ಸನ್ ಡ್ಯೂರಿಂಗ್ ಹಿಸ್ ಚೈಲ್ಡ್ಹುಡ್. ಸೊ ಅವನನ್ನು ಉತ್ತಮ ದೇಶಭಕ್ತನನ್ನಾಗಿ ಬೆಳೆಸಿದಳು. ಶಿ ರೈಸ್ಡ್ ಹಿಮ್ ಟು ಬಿ ಅನ್ ಎಕ್ಸಲೆಂಟ್ ಪ್ಯಾಟ್ರಿಯೋಟಿಕ್. ಓಕೆ, ಅಖಂಡ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ದಾರಿದೀಪವಾದಳು. ಶಿ ಬಿಕೇಮ್ ದಿ ಲೈಟ್ ಫಾರ್ ಮರಾಠ ಸಾಮ್ರಾಜ್ಯ, ಫಾರ್ ಮರಾಠ ಎಂಪೈರ್. ನೆಕ್ಸ್ಟ್, ಮುಂದೆ ಶಿವಾಜಿಯು ಪ್ರಬಲ ಮೊಘಲ ಸಾಮ್ರಾಟ ಔರಂಗಜೇಬನ ವಿರುದ್ಧ ಹೋರಾಡಿ ಜಯ ಗಳಿಸಿದನು. ಲೇಟರ್ ಶಿವಾಜಿ ಫಾಟ್ ಅಗೇನ್ಸ್ಟ್ ದಿ ಮುಘಲ್ ಸಾಮ್ರಾಜ್ಯ ನ ಔರಂಗಜೇಬ್ and won victories. He won against ಮೊಘಲ ಸಾಮ್ರಾಟ. ಜೀಜಾಬಾಯಿ ಮಗನ ವಿಜಯೋತ್ಸವಕ್ಕೆ ಬಹಳ ಸಂತೋಷ ಪಟ್ಟಳು. ಜೀಜಾಬಿ felt very happy at her son's victory. ರಾಯಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕವು ಅತ್ಯಂತ ವೈಭವದಿಂದ ನಡೆಯಿತು. ಶಿವಾಜಿ ಎಲ್ಲಿ? ರಾಯಗಢದಲ್ಲಿ. ಪ್ಲೇಸ್ ವಿತ್ ಗ್ರ್ಯಾಂಡ್ಯೂರ್ ಅಟ್ ರಾಯಗಢದಲ್ಲಿ ಅವನಿಗೆ ಸನ್ಮಾನಿಸಲಾಯಿತು ತುಂಬಾ ವೈಭವದಿಂದ, ಗ್ರ್ಯಾಂಡ್ಲಿ. ಸ್ವಾಮಿ ರಾಮದಾಸರು ಬಂದು ತಮ್ಮ ಹಸ್ತದಿಂದ ಶಿವಾಜಿಗೆ ಮುಕುಟ ಧಾರಣೆ ಮಾಡಿದರು. ಯಾರು ಬಂದರು? ಸ್ವಾಮಿ ಸ್ವಾಮಿ ರಾಮದಾಸರು. ಯಾರು ಬಂದರು? ಸ್ವಾಮಿ ರಾಮದಾಸ್ ಕೇಮ್ ಅಂಡ್ ಪ್ಲೇಸ್ಡ್ ದಿ ಕ್ರೌನ್ ಆನ್ ಶಿವಾಜಿ. ಮುಕುಟ ಮೀನ್ಸ್ ಕ್ರೌನ್. ಆನ್ ಶಿವಾಜಿ with his own hands.
ಜೀಜಾಬಾಯಿ ಶಿವಾಜಿಯು ಬಾಲ್ಯದಲ್ಲಿದ್ದಾಗ ತಾನು ಕಂಡ ಕನಸು ನನಸಾಯ್ತು ಎಂದು ಖುಷಿಪಟ್ಟು ಶಿವಾಜಿಯನ್ನು ಆಶೀರ್ವದಿಸಿದಳು. ಜೀಜಾಬಾಯಿ ಶಿವಾಜಿಯು ಬಾಲ್ಯದಲ್ಲಿದ್ದಾಗ, ಸೊ she had seen during what she rejoiced blessing Shivaji, feeling that the dream she had seen, she dreamed, right? She had seen the dream during Shivaji's childhood had finally come true. ಅಂದು ಅವಳು ಸಹ ರಾಜಮಾತೆ ಎನಿಸಿಕೊಂಡಳು. On that day she too came to be known as Rajamata, means Queen Mother. Rajamate means Queen Mother. ಈ ಸಂತೋಷದ ದಿನಗಳನ್ನು ಅನುಭವಿಸಲು ಹೆಚ್ಚು ಅವಕಾಶ ಜೀಜಾಬಾಯಿಗೆ ಲಭಿಸಲಿಲ್ಲ. ಬಟ್ ಈ ಸಂತೋಷದ ದಿನಗಳು ಹೆಚ್ಚು ದಿನ ಜೀಜಾಬಾಯಿಗೆ ಸಿಗಲಿಲ್ಲ. ಯಾಕೆಂದರೆ ಅವರು ಬೇಗನೆ ತನ್ನ ಅನಾರೋಗ್ಯದ ಕಾರಣ ಹಾಸಿಗೆ ಹಿಡಿಬೇಕಾಯಿತು. ಯಾರಿಗೆ? ಜೀಜಾಬಾಯಿಗೆ. ಸೊ ಜೀಜಾಬಾಯಿ ಡಿಡ್ ನಾಟ್ ಗೆಟ್ ಮಚ್ ಅಪರ್ಚುನಿಟಿ ಟು ಎಂಜಾಯ್ ದೀಸ್ ಡೇಸ್ ಆಫ್ ಹ್ಯಾಪಿನೆಸ್. ಶಿವಾಜಿ ಗದ್ದಿಗೆ ಎನ್ನೇರಿದ ಕೆಲವೇ ದಿನಗಳಲ್ಲಿ ಹಾಸಿಗೆ ಹಿಡಿದಳು. Within just few days of Shivaji ascending the throne, she fell ill. ಲಾಸ್ಟ್ ಪ್ಯಾರಾ. ಸುಮಾರು 80 ವರ್ಷಗಳ ಕಾಲ ಜೀವಿಸಿದ ಜೀಜಾಬಾಯಿ ಮರಾಠದ ಅಭ್ಯುದಯ ಕಂಡಳು. Jijabai lived for about 80 years and witnessed the prosperity, ಅಭ್ಯುದಯ ಕಂಡಳು, the prosperity of the Marathas. ಅನಂತರ ರಾಯಗಢದ ಬಳಿ ಇರುವ ಪಾಚಾಡ ಎಂಬ ಹಳ್ಳಿಯಲ್ಲಿ ಕ್ರಿಸ್ತ ಶಕ 1674ರಲ್ಲಿ ನಿಧನ ಹೊಂದಿದಳು. She passed away in the year 1674 in a village called, the village name is Pachada near Rajagad. This is the story about ಜೀಜಾಬಾಯಿ. ಸೊ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ಏನು ಹೇಳ್ತಾರೆ ಇಲ್ಲಿ? ದ ಹೋಮ್ ಈಸ್ ದಿ ಫಸ್ಟ್ ಸ್ಕೂಲ್. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಮದರ್ ಹರ್ಸೆಲ್ಫ್ ಇಸ್ ದಿ ಫಸ್ಟ್ ಟೀಚರ್. ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. Those who learn lessons from their mother are blessed people. ಸೊ ಯಾವಾಗಲೂ ಹಿರಿಯರು ಹೇಳುತ್ತಾರೆ, ದೊಡ್ಡವರ ಮಾತನ್ನು ಕೇಳಿ ನಿಮಗೆ ಆಶೀರ್ವಾದ ಸಿಗುತ್ತದೆ ಅಂತ. ಸೊ ದಿಸ್ ಈಸ್ ದಿ ಬೆಸ್ಟ್ ಎಕ್ಸಾಂಪಲ್. ಇವನು ಶಿವಾಜಿ ತನ್ನ ತಾಯಿ ಹೇಳಿದ ಪ್ರಕಾರನೇ ನಡೆದನು ತನ್ನ ಜೀವನದಲ್ಲಿ. ಹಾಗೆ ಏನು ಅವನ ಗುರಿ ಇತ್ತು ಆ ಗುರಿ ಅವನು ಸಾಧಿಸಿದನು. ತಾಯಿಯ ಕಲಿಸಿದ ಏನೆಲ್ಲ ತಾಯಿ ತನ್ನ ಬಾಲ್ಯದಲ್ಲಿ ಕೊಟ್ಟಿದ್ದಿತ್ತಲ್ವಾ ತನ್ನ ಮಗನಿಗೆ, ಅದನ್ನೆಲ್ಲ ಅವನು ತನ್ನ ಮನದಲ್ಲಿ ಇಟ್ಟುಕೊಂಡು ಅದನ್ನೇ ಮುಂದುವರಿಸಿ ನಡೆದನು. ಹೀಗೆ ಅವನು ತನ್ನ ಜೀವನದಲ್ಲಿ ಸಫಲತೆಯನ್ನು ಕಂಡರು. ಎಲ್ಲರಿಗೂ ನನ್ನ ಈ ಪಾಠದ ಎಕ್ಸ್ಪ್ಲನೇಷನ್ ಅರ್ಥವಾಯಿತೆಂದು ಭಾವಿಸುತ್ತೇನೆ. ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ಮೈ explanation of this chapter. Little bit difficult chapter is this for non-Kannada language people, but the story is good. For more videos, please subscribe to my Nodi Kannada YouTube channel. Thank you for watching my video.